ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಆ ಹೀರೋ ಪ್ರೋಸ್ ಇದೆ ಎಲ್ಲನೂ ಪಾಠಗಳದ್ದು. ಫಸ್ಟು 2 ಮಾರ್ಕ್ ಕ್ವಶನ್ನು ಅಥವಾ ಎಕ್ಸ್ಟ್ರಾಕ್ಟ್ ಬರುತ್ತೆ 3 ಮಾರ್ಕ್ಸ್ಗೆ. ಆಮೇಲೆ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎಕ್ಸ್ಟ್ರಾಕ್ಟು ಅಥವಾ 3 ಮಾರ್ಕ್ ಲಾಂಗ್ ಕ್ವಶನ್ ಬರುತ್ತೆ. ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೇಡಿಯೋ ಎಕ್ಸ್ಟ್ರಾಕ್ಟು ಅಥವಾ 2 ಮಾರ್ಕ್ ಕ್ವಶನ್ ಬರುತ್ತೆ. ನೆಕ್ಸ್ಟು ಡಾಕ್ಟರ್ BR ಅಂಬೇಡ್ಕರ್ 2 ಮಾರ್ಕ್ ಕ್ವಶನ್ ಬರುತ್ತೆ. ನೆಕ್ಸ್ಟು ದ ಕಾನ್ಸರ್ಟ್ 2 ಮಾರ್ಕ್ ಕ್ವಶನ್ ಬರುತ್ತೆ. ದ ಡಿಸ್ಕವರಿ ಎಕ್ಸ್ಟ್ರಾಕ್ಟ್ ಬರುತ್ತೆ. ಕಲರ್ಸ್ ಆಫ್ ಸೈಲೆನ್ಸ್ 3 ಮಾರ್ಕ್ ಲಾಂಗ್ ಕ್ವಶನ್ ಬರುತ್ತೆ ಅಥವಾ ಎಕ್ಸ್ಟ್ರಾಕ್ಟ್ ಬರುತ್ತೆ. ಆರ್ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ 2 ಮಾರ್ಕ್ ಕ್ವಶನ್ ಬರುತ್ತೆ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ನಿಂದ 2 ಮಾರ್ಕ್ ಕ್ವಶನ್ ಬರುತ್ತೆ. ಟೋಟಲಿ ಲೆಸನ್ಸಿಂದ 20 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಪೊಯಮ್ ಬಂದುಬಿಟ್ಟು ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ. ಇದು ಪಕ್ಕಾ ನಾನು ಗ್ಯಾರಂಟಿ ಕೊಡ್ತೀನಿ 4 ಮಾರ್ಕ್ಸ್ ಸಮ್ಮರಿನೇ ಬರುತ್ತೆ, ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ಆಮೇಲೆ ಕ್ವಾಲಿಟಿ ಆಫ್ ಮರ್ಸಿ ಮೆಮೊರಿ ಅಂದರೆ ಕಂಠಪಾಠ. ಕ್ವಾಲಿಟಿ ಆಫ್ ಮರ್ಸಿ ಮೆಮೊರೈಸೇಷನ್ನೇ ಬರೋದು, ನೋಡ್ಕೊಳ್ಳಿ. ನೆಕ್ಸ್ಟು ಐ ಆಮ್ ದ ಲ್ಯಾಂಡ್ ಬಂದುಬಿಟ್ಟು ಎಕ್ಸ್ಟ್ರಾಕ್ಟ್ ಅಲ್ಲ 3 ಮಾರ್ಕ್ ಕ್ವಶನ್ ಬರುತ್ತೆ, ಅದು ಸಮ್ಮರಿನೇ ಬರೋದು. ಬಟ್ ನೀವು ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಓದ್ಕೊಂಡ್ರೆ ಬೆಸ್ಟು. ನೆಕ್ಸ್ಟು ದ ಸಾಂಗ್ ಆಫ್ ಇಂಡಿಯಾ ಎಕ್ಸ್ಟ್ರಾಕ್ಟು ಅಥವಾ 4 ಮಾರ್ಕ್ ಕ್ವಶನ್ ಬರುತ್ತೆ. ಜಾಸ್ ಪೊಯಮ್ 2 ಸಮ್ಮರಿನೇ ಬರೋದು, ಇಲ್ಲ 2 ಮಾರ್ಕ್ ಕ್ವಶನ್ ಬರುತ್ತೆ. ಬ್ಯಾಲೆ ಆಫ್ ದ ಟೆಂಪೆಸ್ಟ್ ಇದು ಕೂಡ 4 ಮಾರ್ಕ್ ಕ್ವಶನ್ನು. ನೆಕ್ಸ್ಟು ದ ಬ್ಲೈಂಡ್ ಬಾಯ್ ಮೆಮೊರೈಸೇಷನು, ಇದೇನು ಓದ್ಕೊಳ್ಳೋಕೆ ಹೋಗಬೇಡಿ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದು ಬಂದುಬಿಟ್ಟು ಎಕ್ಸ್ಟ್ರಾಕ್ಟ್ ಬರುತ್ತೆ, ನೋಡ್ಕೊಳ್ಳಿ, ತುಂಬ ಈಸಿ. ಅಥವಾ 2 ಮಾರ್ಕ್ ಕ್ವಶನ್ ಕೂಡ ಬರ್ಬೋದು, ಬಟ್ ಎಕ್ಸ್ಟ್ರಾಕ್ಟ್ ಬರುತ್ತೆ. ಆಮೇಲೆ ಸಪ್ಲಿಮೆಂಟ್ರಿ ರೀಡಿಂಗ್ನಲ್ಲಿ ನಾರಾಯಣ್ಪುರ್ ಇನ್ಸಿಡೆಂಟ್ 2 ಮಾರ್ಕ್ ಕ್ವಶನ್ ಬರುತ್ತೆ. ಆರ್ ಕೊಟ್ಟಿರ್ತಾರೆ ನಿಮಗೆ, 4ರಲ್ಲಿ 2 ಪಾಠದಿಂದ 6 ಇರುತ್ತೆ, 2 ಕ್ವಶನ್ ಕೊಡ್ತಾರೆ. ನೀವು ಆ 2ರಲ್ಲಿ ಒಂದನ್ನು ಬರೆದ್ರೆ ಸಾಕು, 2 ಮಾರ್ಕ್ಸ್ ಬರುತ್ತೆ. ಆಮೇಲೆ ಆನ್ ದ ಟಾಪ್ ಆಫ್ ದಿ ವರ್ಲ್ಡ್ ಇದು ಕೂಡ ಅಷ್ಟೇ 2 ಮಾರ್ಕ್ ಕ್ವಶನ್ನು. ಅ ಗ್ರೇಟ್ ಮಾರ್ಟರ್ ಎವರ್ ಚೆರಿಸ್ಡ್ ಇದು ಕೂಡ 2 ಮಾರ್ಕ್ ಕ್ವಶನ್ನು. ದ ಬರ್ಡ್ ಆಫ್ ಹ್ಯಾಪಿನೆಸ್ ಇದು ಕೂಡ 2 ಮಾರ್ಕ್ಸ್ ಬರುತ್ತೆ. ಟೋಟಲ್ ಇದು 4 ಮಾರ್ಕ್ಸು. ಆಮೇಲೆ ಪೊಯಮ್ದು ಬಂದುಬಿಟ್ಟು ಟೋಟಲ್ 16 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಗ್ರಾಮರ್ ವೊಕ್ಯಾಬ್ಯುಲರಿ. ನೆಕ್ಸ್ಟು ಕೊಲೊಕೇಟಿವ್ ವರ್ಡ್ಸು ಇದು 1 ಮಾರ್ಕಿಗೆ ಬರುತ್ತೆ. ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಇದು ಕೂಡ 1 ಮಾರ್ಕ್. ನೆಕ್ಸ್ಟ್ ವರ್ಡ್ ಯೂಸೇಜ್ ಇನ್ ಅ ಸೆಂಟೆನ್ಸ್ ಇದು ಕೂಡ 1 ಮಾರ್ಕ್. ಸಿಲೆಬಲ್ಸ್ ಬಂದುಬಿಟ್ಟು 1 ಮಾರ್ಕು. ನೆಕ್ಸ್ಟು ರೀಡಿಂಗು ಪ್ಯಾಸೇಜು ಓದ್ಬಿಟ್ಟು 2 ಮಾರ್ಕ್ಸ್ ಕೊಡ್ತಾರೆ. 2 ಮಾರ್ಕ್ಸ್ 2 ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ ಬರುತ್ತೆ, ನೋಡ್ಕೊಳ್ಳಿ. ಟೋಟಲ್ ರೀಡಿಂಗ್ದು 4 ಮಾರ್ಕ್ಸು. ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನ ಓದ್ಕೊಂಡ್ಬಿಟ್ಟು ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಮಾಡಬೇಕು. 1 ಕ್ವಶನ್ಗೆ 2 ಮಾರ್ಕ್ಸು. ನೋಡಿ ಸ್ಟೂಡೆಂಟ್ಸ್, ಇವಾಗ ರೈಟಿಂಗು ಫಸ್ಟು ಲೆಟರ್ 5 ಮಾರ್ಕ್ಸಿಗೆ ಬರುತ್ತೆ. ಆಮೇಲೆ ಡೆವಲಪ್ ಅ ಸ್ಟೋರಿ 3 ಮಾರ್ಕ್ಸ್ಗಿರುತ್ತೆ. ಎಡಿಟಿಂಗ್ ಎಸ್ಸೆ ಅಂದರೆ 2 ಮಾರ್ಕ್ಸು, ಎಡಿಟಿಂಗ್ಗೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಎಸ್ಸೆ 4 ಮಾರ್ಕ್ಸ್ಗಿರುತ್ತೆ. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸು. ಪಿಕ್ಚರ್ ರೀಡಿಂಗು 3 ಮಾರ್ಕ್ಸ್ ಇರುತ್ತೆ, ನೋಡ್ಕೊಳ್ಳಿ. ಟೋಟಲಿ ಗ್ರಾಮರಿಂದ 20 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ ಕ್ವಶನ್ಸ್ ಕೂಡ ಇದೆ, ಅದರಿಂದನೂ ಬರುತ್ತೆ, ನೋಡ್ಕೊಳ್ಳಿ. ಗ್ರಾಮರ್ ಟೋಟಲಿ 12 ಮಾರ್ಕ್ಸ್ ಬರುತ್ತೆ. ಫಸ್ಟು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ನೋಡ್ಕೊಳ್ಳಿ. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ 1 ಮಾರ್ಕಿಗೆ ಬರುತ್ತೆ. ರಿಪೋರ್ಟರ್ ಸ್ಪೀಚು 1 ಮಾರ್ಕಿಗೆ ಬರುತ್ತೆ. ನಿಮ್ಗೆ ಇಷ್ಟರಲ್ಲಿರೋದನ್ನೇ ಬರೋದು, ಬೇರೆ ಮತ್ತೆ ಹೊರಗಡೆಯಿಂದ ಏನೂ ಕೊಡಲ್ಲ. ನಾನಿವಾಗ ಏನು ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀನಿ, ಇದು ಫೈನಲ್ ಎಕ್ಸಾಮ್ಗೂ ಇದೇ ಬರುತ್ತೆ, ಪ್ರಿಪ್ರೇಟ್ರಿಗೆಲ್ಲ ಇದೇ ಬರುತ್ತೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಿ ಮಧ್ಯದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ನಾನು ಕೊಡ್ತೀನಿ ಅಥವಾ ನಾನು ಇದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ. ನೀವು ಕರೆಕ್ಟಾಗಿ ನನ್ನ ವಾಯ್ಸ್ನ ಕೇಳಿಸ್ಕೋಬೇಕು, ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಇನ್ಫಿನಿಟಿವ್ಸು ಆರ್ ಫ್ರೇಮಿಂಗ್ ಕ್ವಶನ್ನು, ಇದೆಲ್ಲ ಗ್ರಾಮರ್ನ ನೀವು ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಎಕ್ಸಾಮಲ್ಲಿ ಪೂರ್ತಿ ಮಾರ್ಕ್ಸ್ ತೆಗಿಬೋದು. ನೌನು, ಅಡ್ಜೆಕ್ಟಿವು, ಅಡ್ವರ್ಬು, ನೋಡ್ಕೊಳ್ಳಿ. ಇಫ್ ಕ್ಲಾಸು ಕೂಡ 1 ಮಾರ್ಕು. ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಇದು ಕೂಡ 1 ಮಾರ್ಕಿಗೆ ಬರುತ್ತೆ. ಡಿಗ್ರಿ ಅಂದರೆ ಗೊತ್ತಲ್ವಾ ನಿಮಗೆ, ಡಿಗ್ರಿನಲ್ಲಿ 3 ಇದೆ. ಕಂಪ್ಯಾರಿಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ, ಆಮೇಲೆ ಸೂಪರ್ಲೇಟಿವ್ ಡಿಗ್ರಿ, ನೋಡ್ಕೊಳ್ಳಿ.
ಅದು 1 ಮಾರ್ಕಿಗೆ ಬರುತ್ತೆ. ಆ 3ರಲ್ಲಿ 1 ಪಕ್ಕ ಕೊಡ್ತಾರೆ. ಆಮೇಲೆ ಪ್ರಿಪೋಸಿಷನ್ ಇದು ಕೊಡ್ತಾರೆ 1 ಮಾರ್ಕಿಗೆ. ಆಮೇಲೆ ಲಿಂಕ್ ಅಂದರೆ ಕಂಜಕ್ಷನ್ ಕೊಡ್ತಾರೆ 1 ಮಾರ್ಕಿಗೆ. ನೆಕ್ಸ್ಟ್ ಆರ್ಟಿಕಲ್ ಎ ಆ್ಯಂಡ್ ದ 3ರಲ್ಲಿ 1 ಕೊಡ್ತಾರೆ. ಲ್ಯಾಂಗ್ವೇಜ್ ಫಂಕ್ಷನ್ನು ಅದು 1 ಮಾರ್ಕಿಗಿರುತ್ತೆ. ಕ್ವಶನ್ ಟ್ಯಾಕ್ಸು ಅದು ಕೂಡ 1 ಮಾರ್ಕಿಗೆ. ನೆಕ್ಸ್ಟು ಟೋಟಲಿ ಗ್ರಾಮರಿಂದ 12 ಮಾರ್ಕಿಗೆ ಬರುತ್ತೆ. ಗ್ರ್ಯಾಂಡ್ ಟೋಟಲು ಲೆಸನ್ಸಿಂದ 20 ಮಾರ್ಕ್ಸು, ಪೊಯಮಿಂದ 16, ಸಪ್ಲಿಮೆಂಟ್ರಿನಿಂದ 4, ವೊಕ್ಯಾಬ್ಯುಲರಿ 4 ಮಾರ್ಕ್ಸು, ರೀಡಿಂಗು 4 ಮಾರ್ಕ್ಸು, ರೈಟಿಂಗ್ 20, ಗ್ರಾಮರು 12 ಮಾರ್ಕ್ಸು. ಟೋಟಲ್ 80 ಮಾರ್ಕ್ಸಿಗೆ ಬರುತ್ತೆ ಪೇಪರ್ ನಿಮಗೆ. ಎಸ್ಸೇನಲ್ಲಿ ಇಂಪಾರ್ಟೆಂಟ್ ಬಂದುಬಿಟ್ಟು ಸೋಷಿಯಲ್ ಎವಿಲ್ಸು, ಬ್ಯಾನ್ ಆನ್ ಪ್ಲಾಸ್ಟಿಕ್ಸು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ ತುಂಬ ಇಂಪಾರ್ಟೆಂಟ್ ನಿಮಗೆ ಫೈನಲ್ ಎಕ್ಸಾಮ್ಗೂ ಕೂಡ ಬರುತ್ತೆ. ಆಮೇಲೆ ಇಂಟರ್ನೆಟ್ಟು, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಗೇಮ್ಸ್. ನೋಡಿ ಇಷ್ಟೇ ಇದೆ. ಬ್ಲೂ ಪ್ರಿಂಟ್ ಬಿಟ್ಟಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ. ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. 20 ಮಾರ್ಕ್ಸು, ಲೆಸನ್ಸಿಂದ 16, ಪೊಯಮಿಂದ, ಸಪ್ಲಿಮೆಂಟ್ರಿಯಿಂದ 4, ವೊಕ್ಯಾಬ್ಯುಲರಿಯಿಂದ 4, ಪ್ಯಾಸೇಜು 4 ಮಾರ್ಕ್ಸು, ಆಮೇಲೆ ರೈಟಿಂಗು 20 ಮಾರ್ಕ್ಸು, ಆಮೇಲೆ ಗ್ರಾಮರು 12 ಮಾರ್ಕ್ಸು, ಗ್ರ್ಯಾಂಡ್ ಟೋಟಲು 80. ಒಟ್ಟು ನಿಮಗೆ 80 ಮಾರ್ಕ್ಸ್ ಪೇಪರ್ ಇರುತ್ತೆ. ಎಸ್ಸೆ ಇದು 6 ಇದೆ, ನೋಡ್ಕೊಳ್ಳಿ. ಇಷ್ಟರಲ್ಲಿ ಕಲ್ತ್ಕೊಳ್ಳಿ. ನಾನು ಬೇಕಿದ್ದರೆ ನಿಮಗೆ ಎಸ್ಸೆನೂ ಬರೆದ್ಬಿಟ್ಟು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.